ಈ ಸಭೆಗೆ ನಾನು ಒಬ್ಬ ಪ್ರೇಕ್ಷಕನಾಗಿ ಬಂದಿರುವಂತಹದ್ದು. ವಂದನಾರ್ಪಣೆ ಮಾಡುವಂದಾಗ ಯಾಕೆ ಒಪ್ಕೊಂಡೆ ಕೇಳಿದ್ರೆ, ಆ ಸನ್ನಿವೇಶಕ್ಕೆ ಟಿ ನಾಯ್ಕರು ಕಾರಣೀಕರ್ತರಾಗಿದ್ರು ಮತ್ತು ರಾಜ್ಕುಮಾರ್ ನಾಯ್ಕ್ ಅವರು. ಚಂದ್ರಹಾಸ್ ನಾಯ್ಕರ ಕುರಿತಾಗಿ ತೀರಿ ಹೋದಾಗ 4 ದಿವಸದ ಮೊದಲು ಪ್ರೊಫೆಸರ್ ಉದಯ್ ಕುಮಾರ್ ಶೆಟ್ಟಿ ಅವರು ಪ್ರಜಾವಾಣಿಯಲ್ಲಿ ಲೇಖನವನ್ನು ಬರೀತಾರೆ. ಅದಾದ ನಂತರ 8ನೇ ದಿನಕ್ಕೆ ಉದಯವಾಣಿಯಲ್ಲಿ ಮರೆಯಲಾಗದ ಚಂದ್ರಹಾಸ ಹೇಳಿ ನಾನು ಲೇಖನವನ್ನು ಬರೆದಿದ್ದೆ. ನಂತರ ನಮ್ಮ ಶೆಟ್ಟರಿಗೆ ಗೊತ್ತಿದೆ, ರಾಮಕೃಷ್ಣ ಮಯ್ಯ ಧರ್ಮಸ್ಥಳ ಮೇಳದ ಪ್ರಧಾನ ಭಾಗವತರು. ಅವರು ಕೊರೋನಾ ಸಂದರ್ಭದಲ್ಲಿ ಒಂದು ಯಕ್ಷಮಿತ್ರ ಮಂಡಳಿ ಅಂತ ಮಾಡ್ಕೊಂಡು ಈಗ ಕೋಟಿಗೂ ಬೆಲೆ ಬಾಳುವಂತಹ ಟ್ರಸ್ಟ್ ಅನ್ನ ಕಟ್ಕೊಂಡು ಅವರು ಮಾಡಿದ ಮರೆಯಲಾಗದ ಮಹಾನುಭಾವರು 4 ಸಂಪುಟವನ್ನು ಮಾಡಿದ್ದಾರೆ. ಅದರಲ್ಲಿ ಉತ್ತರ ಕನ್ನಡದ ಕಲಾವಿದರನ್ನ 8 ಜನ ಕಲಾವಿದರ ಬಗ್ಗೆ ನಾನು ಬರೆದಾಗ ಅದರಲ್ಲಿ ಎಚ್ಚರಿಕೆಯಿಂದ ಬರೆದದ್ದು ಚಂದ್ರಹಾಸ್ ನಾಯ್ಕರ ಬಗ್ಗೆ. ಇಡೀ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರೆದವರ ಸಂಖ್ಯೆ ಕೇವಲ 26. ಅವರು ಮರೆಯಲಾಗದ ಮಹಾನುಭಾವರು 4 ಸಂಪುಟದಲ್ಲಿ 200ಕ್ಕೂ ಅಧಿಕ ಕಲಾವಿದರನ್ನು ಪರಿಚಯಿಸಿದ್ದಾರೆ. ಇಂತಹ ಸಣ್ಣ ಕಾರ್ಯಕ್ರಮಗಳ ಮೂಲಕ, ಅಂತಹ ಸಣ್ಣ ಸಣ್ಣ ಲೇಖನ ಬರೆಯುವ ಮೂಲಕ ಸೌತ್ ಕೆನರಾದಲ್ಲಿ ಸಾಲಿಗ್ರಾಮ 4 ಮೇಳ, ಪೆರಡೂರು ಮೇಳ, ಸೌತಡ್ಕ, ಧರ್ಮಸ್ಥಳ, ಕಟೀಲು ಎಲ್ಲ ಮೇಳಗಳು ಬೆಳೆದಿದ್ದಾವೆ. ಉತ್ತರ ಕನ್ನಡದಲ್ಲಿ ಇಂತಹದ್ದೊಂದು ಕಾರ್ಯಕ್ರಮ ಮಾಡುವಾಗಲೇ ನಮಗೆ ಜನರ ಸಪೋರ್ಟ್ ಸಿಗಲ್ಲ ಅನ್ನೋದಾದ್ರೆ ಇಡೀ ಜಿಲ್ಲೆಯಲ್ಲಿ ಮೇಳ ಯಾಕೆ ಇರುವುದಿಲ್ಲ? ಇದು ನಾವು ಗಂಭೀರವಾಗಿ ಚಿಂತನೆ ಮಾಡುವಂತದ್ದು. ಯಾಕೆ ಕೇಳಿದ್ರೆ, ಇಲ್ಲೇ ಕೂತ ಮುಗುವ ಗಣೇಶ್ ನಾಯ್ಕರಿಂದ ಹಿಡಿದು ಹಿಂದಕ್ಕೆ ಮೂಡ್ಕಣಿ ನಾರಾಯಣ ಹೆಗಡರವರೆಗೆ, ಗುಂಡಿಬೈಲ್ ನಾರಾಯಣ ಹೆಗಡರವರೆಗೆ ದೊಡ್ಡ ಪರಂಪರೆ ಇದೆ. ತೆಂಕುತಿಟ್ಟಿಗಿಂತ ಅತ್ಯಂತ ಭಾವನಾತ್ಮಕವಾದ ಯಕ್ಷಗಾನ ಉತ್ತರ ಕನ್ನಡದ್ದು. ಅಂತಹ ಯಕ್ಷಗಾನ ಕಲಾವಿದರ ತವರಲ್ಲಿ ಒಂದು ಮೇಳ ಇಲ್ಲ ಅನ್ನೋದಾದ್ರೆ ನಮ್ಮ ಇಡೀ ಜಿಲ್ಲೆಯ ಸಾರ್ಥಕ್ಯವಾದ ಯಕ್ಷಗಾನಕ್ಕೆ ಉತ್ತರ ಕನ್ನಡಕ್ಕೂ ಕೊಟ್ಟ ಕೊಡುಗೆ ಏನು? ಅದು ಒಬ್ಬ ಯಜಮಾನನಿಂದ ಸಾಧ್ಯವಾಗುವುದಲ್ಲ, ಜನರಿಂದ ಸಾಧ್ಯವಾಗುವಂಥದ್ದು. ಇಡೀ ಕುಂದಾಪುರದಿಂದ ನಾವು ಬೈಂದೂರಿಂದ ಶುರು ಮಾಡಿ ಸುಳ್ಳ್ಯದವರೆಗೆ ಹೋಗುವಂತ ಯಕ್ಷಗಾನ ಮೇಳವನ್ನ ಕಂಡಾಗ, ಅಲ್ಲಿಯ ಕಲಾವಿದರಿಗೆ ಕೊಡುವ ಸಪೋರ್ಟ್ ಅನ್ನ ಕಂಡಾಗ, ನಾನು ಯಾಕೆ ಅಧಿಕೃತವಾಗಿ ಇವತ್ತು ಅಧ್ಯಕ್ಷರ ಮಾತು ಆದ್ಮೇಲೂ ಮಾತಾಡ್ತಾನೆ ಕೇಳಿದ್ರೆ, ಯಕ್ಷಗಾನ ಕಲಾವಿದರ ಬಾಳ ಗೋಳು. ಯಾಕೆ ಕೇಳಿದ್ರೆ, ನಾನು ಹೊನ್ನಾವರ ತಾಲೂಕಿನ 55 ಕಲಾವಿದರ ಬಾಳನ್ನ ಒಂದು ತಾಲೂಕಿನ ಚರಿತ್ರೆಯಾಗಿ, ಕುಮಟಾ ಗೋವಿಂದ ನಾಯ್ಕರ ಬದುಕನ್ನ ಒಂದು ಪುಸ್ತಕವನ್ನಾಗಿ ಮಾಡುವಾಗ ಸಾಮಾನ್ಯ 500ಕ್ಕೂ ಅಧಿಕ ಕಲಾವಿದರ ಮನೆ ಭೇಟಿ ಕೊಟ್ಟಾಗ ರಂಗದಲ್ಲಿ ಅಷ್ಟೇ ಚಂದ. ಕಲಾವಿದರ ಮನೆಗೆ ಹೋಗಿ ಮನೆಯ ಮಕ್ಕಳನ್ನ, ಮನೆಯ ಅವರ ಮೊಡದಿಯರನ್ನ ಕಂಡಾಗ ಅಯ್ಯೋ ಅನ್ಸ್ಬಿಡ್ತದೆ. ಇತ್ತೀಚೆಗೆ ನಮ್ಮ ಮುಗುವ ಗಣೇಶ್ ನಾಯ್ಕರು ಮತ್ತು ಯಲಗುಪ್ಪ ಅವರು ನಳದಮಯಂತಿ ಪ್ರಸಂಗದಲ್ಲಿ ಒಂದು ಅದ್ಭುತ ಸನ್ನಿವೇಶ ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲ. ಅಂತಹ ಸನ್ನಿವೇಶ ನಾನು ಬಹುತೇಕ 15 ವರ್ಷದ ಈಚೆಗೆ ಕಂಡಿಲ್ಲ. ಅಷ್ಟು ಚಂದದ ಸನ್ನಿವೇಶ. ಇವರು ನಮ್ಮ ಶೆಟ್ಟರನ್ನು ಉದಾಹರಣೆ ಕೊಟ್ಟರು. ಅದ್ಭುತದ ಆಭರಣವನ್ನ ತೆಗೆದುಕೊಡುವಂತಹದ್ದು. ಅಂತ ಸಾವಿರಾರು ಸನ್ನಿವೇಶವನ್ನ ರಂಗದಲ್ಲಿ ಕ್ರಿಯೇಟ್ ಮಾಡ್ತಾರೆ. ಆದ್ರೆ ನಿಜ ಬಾಳಲ್ಲಿ ನಿಜವಾಗೂ ಗೂಳು. ಅಂತಹ ಬಾಳನ್ನ ಸೃಜಿಸಬಾರದು. ಯಾಕೆ ಕೇಳಿದ್ರೆ, ಯಕ್ಷಗಾನ ಕರ್ನಾಟಕ ಸರ್ಕಾರದ ರಾಜ್ಯ ಕಲೆಯಾಗಿರುವಂತಹ ಯಕ್ಷಗಾನ ಕಲಾವಿದರ ಬಾಳು ಇಂತಹ ಗೋಳಿಗೆ ಹೋಗ್ತದೆ ಅನ್ನೋದಾದ್ರೆ, ಪ್ರಜೆಯಾದಂತ ನಾವು ಜಿಲ್ಲೆಯ ಜನ, ಪ್ರಸಿದ್ಧವಾದ 4 ಜಿಲ್ಲೆಯಲ್ಲಿದೆ ಯಕ್ಷಗಾನ, ನಾವು ಇದ್ದು ಏನು ಪ್ರಯೋಜನ ಅನ್ನೋದಾದ್ರೆ ನಾವು ಆಲೋಚನೆ ಮಾಡಬೇಕು. ಕಲೆ ಸಾಹಿತ್ಯ ಸಂಗೀತಕ್ಕೆ ದೊಡ್ಡದಾದ ಬೆಲೆಯನ್ನು ನಾವು ತೆರೀಬೇಕು. ಇನ್ನೂ ಒಂದು ಪ್ರಸಂಗ ಹೇಳಿ ವಂದನಾರ್ಪಣೆ 2 ಮಾತಲ್ಲಿ ಹೇಳ್ಬಿಡ್ತೇನೆ. ಚಂದ್ರಹಾಸ್ ನಾಯ್ಕರು ಹುಡುಗೋಡಲ್ಲಷ್ಟೇ ಫೇಮಸ್ ಅಲ್ಲ. ಇತ್ತೀಚೆಗೆ ಕರ್ನಾಟಕ ಅಕ್ಷರ ಟ್ರಸ್ಟ್ನವರು ಒಂದು 18 ಲಕ್ಷ ರೂಪಾಯಿಯಲ್ಲಿ ವಿವಿಧ ದಾನಿಗಳ ನೆರವಿನಲ್ಲಿ ಒಂದು ಸಣ್ಣ ರಂಗಮಂಟಪವನ್ನು ಕಟ್ಟಿದ್ರು. ಆ ರಂಗಮಂಟಪದ ಪ್ರಧಾನ ದ್ವಾರ ಪ್ರಧಾನ ವೇದಿಕೆಯಲ್ಲಿ ಇದೇ ಹುಡುಗೋಡು ಚಂದ್ರಹಾಸ್ ನಾಯ್ಕರ ಫೋಟೋನೇ ನಾವು ಪೇಂಟ್ ಮಾಡಿದ್ದೇವೆ. 20,000 ರೂಪಾಯಿ ಖರ್ಚಲ್ಲಿ ಹುಡುಗೋಡು ಚಂದ್ರಹಾಸ್ ನಾಯ್ಕರ ಅದ್ಭುತವಾದ ಒಂದು ಚಿತ್ರ ನಮ್ಮೂರಲ್ಲ ರಂಗಮಂಟಪದಲ್ಲಿ ಸೂರ್ಯ ಚಂದ್ರ ಇರುವಲ್ಲಿಯ ತನಕ ಫೋಟೋ ಇರ್ತದೆ. ಅದಕ್ಕೆ ಬಹಳಷ್ಟು ಜನರ ಒಂದು ನಿರೀಕ್ಷೆ ಇತ್ತು, ದೊಡ್ಡ ದೊಡ್ಡ ಕಲಾವಿದರನ್ನು ಬಿಡಿಸ್ಬೇಕು ಹೇಳಿ.
ಅದನ್ನೆಲ್ಲವನ್ನ ಸೈಡಿಗೆ ಹಾಕಿ ಹುಡುಗೋಡು ಚಂದ್ರಹಾಸ್ ನಾಯ್ಕರ ಸಾಲ್ವನ ಒಂದು ಫೋಟೋವನ್ನ ಕೈಮುಕ್ಕ ನಿಂತಿರುವ ಒಂದು ಫೋಟೋ, ಅದ್ಭುತವಾದ ಫೋಟೋ. ಆ ಫೋಟೋವನ್ನು ನಾವು ಆ ರಂಗಮಂಟಪದಲ್ಲಿ ಇಟ್ಟಿದ್ದೇವೆ. ಇಂತಹ 10 ಊರಲ್ಲಿ ಹುಡುಗೋಡು ಚಂದ್ರಹಾಸ್ ನಾಯ್ಕರ ಒಂದು ಅಸ್ಮಿತೆ ಇದೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಇಂತಹ ಒಂದು ಅದ್ಭುತ ವೇದಿಕೆಯಲ್ಲಿ ಈ ಕಡೆ ನಮ್ಮ ಭಟ್ಟರಿಂದ ಹಿಡಿದು ಆ ಕಡೆ ನಮ್ಮ ಇತಿಹಾಸ ತಜ್ಞರವರೆಗೆ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸಭೆಗೆ ಆಗಮಿಸಿದ ತಮಗೆಲ್ಲರಿಗೂ ಸಹಿತ ಮತ್ತು ಮಾತನಾಡಿದ ಎಲ್ಲಾ ವಿದ್ವತ್ಪೂರ್ಣ ಮಾತಿಗೂ ಸಹಿತ ಇಲ್ಲಿ ನೆರೆದಿರುವ ಮತ್ತು ಚಂದ್ರಹಾಸ್ ನಾಯ್ಕರ ಸಂಪೂರ್ಣ ಕುಟುಂಬದವರ ಪರವಾಗಿ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸಿ ಸಭೆಗೆ ಮಂಗಳವನ್ನು ಹಾಡೋಣ. ನಮಸ್ಕಾರ.